ನಗರದಲ್ಲಿ ದಿನೇ ದಿನ ಟ್ರಾಫಿಕ್ ಸಮಸ್ಯೆ ಉಲ್ಬಣ ಆಗ್ತಾ ಇದೆ. ಅದರಲ್ಲೂ CBI ಕಚೇರಿ ಸುತ್ತಮುತ್ತ ದಟ್ಟಣೆ ವಿಪರೀತ ಇದೆ. ಬೆಳಗ್ಗೆ ಹಾಗೂ ಸಂಜೆ ವಾಹನಗಳು ಸಾಲುಗಟ್ಟಿ ನಿಲ್ತವೆ. ಇದರಿಂದ ರೋಗಿಗಳು ಹಾಗೂ ಬೆಳಗ್ಗೆ ಮತ್ತು ಸಂಜೆ ಕಚೇರಿ ಮತ್ತು ಮನೆಗೆ ತೆರಳುವ ಉದ್ಯೋಗಸ್ಥರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತೊಂದರೆಗೀಡಾಗ್ತಾ ಇದ್ದಾರೆ. ಈ ದಟ್ಟಣೆ ಅವಧಿಯಲ್ಲಿ ಏನೇನು ಸಮಸ್ಯೆ ಆಗ್ತಾಯಿದೆ ಕೇಳೋಣ ಬನ್ನಿ. ಸರ್, ಇಲ್ಲಿ ಟ್ರಾಫಿಕ್ಕು ಮೇಕ್ರಿ ಸರ್ಕಲಿಂದ ಹೆಬ್ಬಾಳದವರೆಗೂ ತುಂಬ ಇರುತ್ತೆ. ಮತ್ತು ಇದರಲ್ಲಿ ಪೀಕ್ ಟೈಮಲ್ಲಿ ಜಾಸ್ತಿ ಇರುತ್ತೆ. ಟುವರ್ಡ್ಸು ಏರ್ಪೋರ್ಟಿಂದ ಮೇಕ್ರಿ ಸರ್ಕಲ್ ತನಕ ತುಂಬ ಜಾಸ್ತಿ ಇರುತ್ತೆ. ಅದೇ CBI ಆನ್ ದಿ ವೇ ಇರುತ್ತೆ. ಆಮೇಲೆ RT ನಗರದಿಂದ ಈ ಕಡೆ ಬರ್ತೀವಲ್ಲ, ಅದು ಕೂಡ ಟ್ರಾಫಿಕ್ ಇರುತ್ತೆ ಸರ್. ಟುವರ್ಡ್ಸ್ ಏರ್ಪೋರ್ಟಿಂದ ಸಿಟಿ ಕಡೆ ಬರೋದು ಜಾಸ್ತಿ ಆಗುತ್ತೆ, ಈ ಕಡೆ ಸ್ವಲ್ಪ ಕಮ್ಮಿ. ನಾನು ಡೈಲಿ ಇಲ್ಲಿಂದ ಓಡಾಡ್ತೀನಿ. ನನ್ನ ಮನೆ ಇರೋದು ಯಲಹಂಕ ಹತ್ರ. ಡೈಲಿ ಬರ್ತೀನಿ. ಒಂದು 4 ಗಂಟೆಗೆ ಬಂದರೆ ನೀವು ಟ್ರಾಫಿಕ್ ಬಗ್ಗೆ ಗೊತ್ತಾಗತ್ತೆ ನಿಮ್ಮನ್ನ. ಜನಗಳು ಇಲ್ಲಿ ನಿಂತ್ಬಿಟ್ರೆ ಕ್ಯೂ ಥರ ಬರುತ್ತೆ ಇಲ್ಲಿ. ಅದೇ ನಾನು VIP ಗಳು ಸ್ವಲ್ಪ ಏರ್ಪೋರ್ಟ್ ಬರೆದ್ರೆ ಜನಗಳು ಅವ್ರಿಗೆಲ್ಲ ಖಾಲಿ ಮಾಡಿಬಿಡ್ತಾರೆ. ಇದು ಕಡೆ ಒಂದು ದಾರಿ ಇದೆ ನೋಡಿ, ನಾಗ್ಬರ ಹೋಗೋದು ದಾರಿ, ಇದು ಬ್ಲಾಕ್ ಮಾಡಿ ಇದು ಎಲ್ಲ ಬ್ಲಾಕ್ ಮಾಡಿಬಿಡ್ತಾರೆ ಜನಗಳು ಹೋಗೋಕ್ಕೆ. ಅದಕ್ಕೋಸ್ಕರ ಸಮಸ್ಯೆ ಇದೆ. ಇನ್ನೊಂದು ಫ್ಲೇವರ್ ಮೇಲೆ ನಾವು ಮಾಡಿದ್ರೆ ಸ್ವಲ್ಪ ಇದು ಆಗುತ್ತೆ. ಇಲ್ಲ ಅಂದರೆ ಇಲ್ಲಿಂದ ಹಿಡಿದ್ರಿ ನಮ್ಮ ಇದು ಇದೆ ನೋಡಿ, ಏನದು ಸ್ಟಿಮ್ ಮಾಲು, ಅಲ್ಲಿವರೆಗೂ ಜಾಮ್. ಯಾಕಂದರೆ ಅಲ್ಲಿ ಟ್ರಾವೆಲ್ಸ್ಗಳು ನಿಲ್ಲಿಸ್ಬಿಡ್ತಾರೆ ಗಾಳಿ. ಮೊನ್ನೆ ಏನು ಕೇಳಿದೆ, ಅದು ಟ್ರಾಫಿಕ್ ಅವ್ರು ಟ್ರಾವೆಲ್ಸ್ ಅವ್ರು ನಿಲ್ಲಿಸಿದ್ರೆ 50,000 ಫೈನ್ ಅಂತ. ಮೊನ್ನೆಯಿಂದ ನೋಡ್ತಾ ಇದ್ದೀನಿ. ಯಾಕಂದರೆ ಹೈದರಾಬಾದ್ ಹೋಗ್ತೀವಿ ಅಲ್ಲ ನಾವು, ಅಲ್ಲೇ ನಿಲ್ಲಿಸ್ತಾರೆ ಬಸ್ಸು. ಏನು ಫೈನ್ ಹಾಕಲ್ಲ, ಏನೂ ಹಾಕಲ್ಲ. ಸ್ವಲ್ಪ ನಮ್ಮ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಅದು ಟ್ರಾವೆಲ್ಸ್ ಅವ್ರಿಗೆ ಒಂದು ಚೆನ್ನಾಗಿ ಫೈನ್ ಹಾಕಿದ್ರೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಅಲ್ಲಿಂದ ಹಿಡಿದು ಮುಂದೆವರೆಗೂ ಆಗುತ್ತೆ. ಒಂದು ಸತಿ ಸಂಜೆ ಮಾಲ್ ಹತ್ರ ಬನ್ನಿ ನೋಡಿ ಹೆಂಗೆ ಜಾಮ್ ಇರುತ್ತೆ ಅಂತ. ನಮ್ಮಮ್ಮ ಅಂದರೆ ಒಂದು 10 ಬಸ್ಸು ಹಿಂಗೇನೆ ಕಾಣಿಸುತ್ತೆ. 10 ಬಸ್ಸು ಅದು ಕಮ್ಮಿ ಹೇಳ್ತಾ ಇರೋದು ನಾನು. ಒಂದು ಸತಿ ನೀವು ಸಂಜೆ ಬಂದರೆ ಗೊತ್ತಾಗ್ಬಿಡುತ್ತೆ ನಿಮ್ಮ. ಅದೇ ಒಂದು ಟ್ರಾಫಿಕ್ ಸಮಸ್ಯೆ. ಅದು ಬಿಟ್ಟರೆ ಒಂದು ಸ್ವಲ್ಪ ನಾಗ್ಬರ ಹೋಗೋ ದಾರಿಯಲ್ಲಿ ಬ್ರಿಡ್ಜ್ ಕರ್ವ್ ಆಗುತ್ತೆ ನೋಡಿ, ಈವಾಗಲೇ ಹೋಗಿ ನೋಡಿ ಅಲ್ಲಿ ಹೆಂಗೆ ಜಾಮ್ ಇರುತ್ತೆ ಅಂತ. ಬೆಳಿಗ್ಗೆ ಹೊತ್ತಿಲಿ ಫುಲ್ಲು ಟ್ರಾಫಿಕ್ ಜಾಮ್ ಇರ್ತದೆ. ಹೆಬ್ಬಾಳದಿಂದ ಸುಮಾರು ಯಲಹಂಕದಿಂದ ಇದಕ್ಕೆ ಹೆಬ್ಬಾಳದ ಮೇಲೆ ಮೆಜೆಸ್ಟಿಕ್ ಹೋಗೋ ಗಾಡಿ ಫುಲ್ಲು ಟ್ರಾಫಿಕ್ ಜಾಮು. ಈ ಕಡೆ ಸಾಯಂಕಾಲದ ಹೊತ್ತು ಜಾಮು. ಎಲ್ಲೂ ಓಡಾಡೋಕ್ಕಲ್ಲ, ಓಡಾಡೋಕ್ಕೆ ತುಂಬ ಹಿಂಸೆ ಆಗೈತಿ ಇಲ್ಲಿ. ಆ ಕಡೆ ಇದೆಯಲ್ಲ, ಅದು ಸ್ವಲ್ಪ ಕ್ಲಿಯರ್ ಮಾಡಬೇಕು. ಅಂಡರ್ ಪಾಸು, ಆ ಅಂಡರ್ ಪಾಸಲ್ಲಿ ಬಾರ್ ಐತೆ ಒಂದು ಹೋಲ್ಸೇಲು. ಅಲ್ಲಿ ಯಾವುದಾನ ಗಾಡಿ ಹಾಕ್ತಂದರೆ KSRTC ಯಾವುದೇ ಕಾರಣಕ್ಕೂ ಕಟ್ಟೋಕ್ಕಾಗಲ್ಲ. ಅಲ್ಲಿ 20 ನಿಮಿಷ ಒಂದು ಸತಿ ಬ್ಲಾಕ್ ಆದರೆ 20 ನಿಮಿಷ ಆಯ್ತದೆ. ಅವನು ಎಣ್ಣೆ ತೊಗೊಂಡು ಬಂದು ಗಾಡಿ ಎತ್ತದ ಮೇಲೆ KSRTCಗಳು ಹೋಗಬೇಕು. ಪ್ರತಿಯೊಬ್ಬರಿಗೆ ಹಿಂಸೆ ಆಗ್ತೈತೆ. ಇಲ್ಲಿ ಎಲ್ಲ ಏರಿಯಾನು ಫುಲ್. ಈ ಕಡೆ ಇರೋದು ಸುಲ್ತಾನ್ಪಳ್ಳಿ, ಇವೆಲ್ಲ ಈ ಕಡೆ ಹೋಗ್ತಾವಲ್ಲ, RT ನಗರ ಅವೆಲ್ಲ. ಅಲ್ಲಿ ಆ ಕಡೆ CBI ಐತೆ, ಈ ಕಡೆ CBI ಕಾರ್ನರು. ಈ ಕಡೆ ಬಂದರೆ 5th ಮೇನ್ ರೋಡು, ಆಟೋದವ್ರವ್ರೆ. ಅಲ್ಲಿ ಯಾರೂ ಕರೆಕ್ಟಾಗಿ ಇದು ಮಾಡೋದು, ರೆಸ್ಪಾಂಡ್ ಮಾಡೋದ. ಎಲ್ಲರೂ ಫುಲ್ ಗಾಡಿ ಹಾಕಿರ್ತಾರೆ. ಅಲ್ಲಿಂದ ಮುಂದೆ ಹೋದರೆ ಕರ್ನಾಟಕ ಚೌಟ್ರಿ, ಅದು ಹಿಂಸೆ. ಅಲ್ಲೊಂದು ಇದೈತೆ ಜಂಕ್ಷನು, ಅಲ್ಲೂ ಹಿಂಸೆ ಆಯ್ತದೆ. ಅದು ಹಂಗಂಗೆ ಅಲ್ಲಿ ಒಂದು 2-3 ಪೊಲೀಸ್ನವ್ರು ಇರ್ತಾರೆ, ಪರವಾಗಿಲ್ಲ. ಈ ಕಡೆ ಬಂದಂದು ತುಂಬ ಹಿಂಸೆ ಆಗ್ತೈತೆ. ಏರಿಯಾದವ್ರಿಗೂ ತೊಂದರೆ, ಇಲ್ಲಿ ಓಡಾಡೋ ಪಬ್ಲಿಕ್ಕಿಗೆ ಜಾಸ್ತಿ ತೊಂದರೆ. ಏರಿಯಾದವರು 10 ನಿಮಿಷ ಲೇಟ್ ಆಗೋಲ್ಲಿ ಮನೆಗೆ ಹೊರಗಡೆ ಹೋಗೋವರು ತುಂಬ ಹಿಂಸೆ ಆಗ್ತೈತೆ ಅವ್ರಿಗೆ. ಆಮೇಲೆ VIP ಅವರು ಇವರು ಓಡಾಡ್ತಾರೆ, ಆವಾಗ 15 ನಿಮಿಷ 20 ನಿಮಿಷ ಬ್ಲಾಕ್ ಮಾಡ್ತಾ ಇರ್ತಾರೆ. ನೈಟ್ 7 ಗಂಟೆ ಮೇಲೆ ಟ್ರಾಫಿಕ್ ಆಗೋದು ಏನಂದರೆ, ಮುಂದೆ ಒಂದು ಅಂಡರ್ ಪಾಸ್ ಐತೆ, ಅಲ್ಲಿ ಗೌರ್ಮೆಂಟ್ ಬಸ್ಗಳು ಬರುತ್ತಲ್ವ, ಟರ್ನ್ ಆಗಲ್ಲ. ಅದು ಹಿಂದೆ ಬರ್ಬೇಕ್ತಿರೋ ಮುಂದೆ ಹೋಗ್ಬೇಕು, ಹಿಂದೆ ಅದರಿಂದ ಫುಲ್ ಟ್ರಾಫಿಕ್ ಆಗುತ್ತೆ. ಇಲ್ಲ ಅಂದರೆ ಜೋರು ಮಳೆ ಬಂದರೆ ನೀರು ಫುಲ್ ಇಲ್ಲಿ ಕ್ಲಾಟ್ ಆಗುತ್ತೆ, ಇಲ್ಲಿ ನಿಂತ್ಕೊಂಡು ಬಿಡುತ್ತೆ. ನೀರು ನಿಂತ್ಕೊಂಡ್ರೆ ಆಟೋ ಕಾರ್ ಅವ್ರದ್ದು ತೊಂದರೆ ಆಗುತ್ತೆ. ನಿಧಾನಕ್ಕೆ ಬರೋಕ್ಕಾಗೋದು, ಆವಾಗ ಟ್ರಾಫಿಕ್ ಆಗುತ್ತೆ ಅಷ್ಟೇ, ಬೇರೆ ಏನು ಇಲ್ಲಿ ತೊಂದರೆ ಇಲ್ಲ. 2 ಕಡೆ ವೆಟ್ನರಿ ಕಾಲೇಜು ಗೇಟ್ ಮುಂದೆನೇ ಟ್ರಾಫಿಕ್ ಆಗೋದು, ಅಲ್ಲೇ ಬಸ್ ಟರ್ನ್ ಆಗೋಲ್ಲ. ವೆಟ್ನರಿ ಕಾಲೇಜು ಗೇಟ್ ಮುಂದೆ, ಅಲ್ಲಿ ಬಸ್ ಟರ್ನ್ ಆಗೋಲ್ಲ. ಇಲ್ಲಿ ಸಮಸ್ಯೆ ಶುರು ಆಗೋದು ಆ ಅಂಡರ್ ಪಾಸ್ ಇದೆಯಲ್ಲ, ಫಸ್ಟ್ ಅಂಡರ್ ಪಾಸಿಂದ ಇಲ್ಲಿವರೆಗೆ ಇದೆ. ಏನಾಗುತ್ತೆ, ಸಾಯಂಕಾಲ ಉದ್ದಕ್ಕೂ ಫುಡ್ ಕಾರ್ಟ್ಗಳು ಬಂದ್ಬಿಡುತ್ತೆ. ಒಂದು 8-10 ಫುಡ್ ಕಾರ್ಟ್ ಬರುತ್ತೆ. ಆಲ್ಮೋಸ್ಟ್ 3 ವೇ ಪಾರ್ಕಿಂಗ್ ಆಗುತ್ತೆ. 1, 2, 3 ಒಂದು ಪಕ್ಕ 3 ಒಂದು ವೆಹಿಕಲ್ ಪಾಸ್ ಆಗೋದಿಲ್ಲ. ಭಾಳ ಹಿಂಸೆ ಆಗುತ್ತೆ. ಮತ್ತು ಜೊತೆಗೆ ಫುಡ್ ಪ್ರಿಪ್ರೇಷನ್ ಮಾಡ್ತಾರಲ್ಲ, ಆ ಘಾಟು, ಆ ಹೊಗೆ ಕಣ್ಣಿಗೆಲ್ಲ ಬೀಳುತ್ತೆ. 2 ವೀಲರ್ಸ್ ಅವ್ರಿಗೆ ಭಾಳ ಹಿಂಸೆ. 2-3 ಸರ್ತಿ ಟ್ರಾಫಿಕ್ನವ್ರು ಗಮನಕ್ಕೆ ತಂದೆ, ಏನು ಆಕ್ಷನ್ ಆಗಲಿಲ್ಲ, ಗೊತ್ತಿಲ್ಲ ಏನು ಮಾಡ್ತೀರಾ. ಅದೊಂದು ಇಲ್ಲಿ ಕ್ರಾಸ್ ಆದ ಕೂಡಲೇ ಇದೆಡೆ ಒಂದು MRP ಶಾಪ್ ಇದೆ, ಈ ಕಡೆ ಪೆಟ್ರೋಲ್ ಬಂಕ್ ಇದೆ. ಆ ಶಾಪ್ ಎದುರಿಗೆ ಡೀಲರ್ಸ್ ಅಥವಾ ಪರ್ಚೇಸರ್ ಬರ್ತಾರಲ್ಲ, ಅಲ್ಲಿ ವೆಹಿಕಲ್ ನಿಲ್ಲಿಸ್ಬಿಡ್ತಾರೆ. ಈ ರೋಡಿಂದ ಬರುತ್ತಲ್ಲ, ಎಸ್ಪೆಷಲಿ 176 ಬಸ್ ಡೈಲಿ ದಿನಕ್ಕೊಂದು 20-25 ಟ್ರಿಪ್ ಬರುತ್ತೆ. ಅವ್ರು ಕಟ್ ಮಾಡೋಕ್ಕಾಗೋದೇ ಇಲ್ಲ. ಅವರು ಹಿಂದೆ ಬನ್ನಿ ಮುಂದೆ ಬನ್ನಿ, ಅಲ್ಲಿ ಯಾರು ಗಾಡಿನೂ ಸಿಗೋದಿಲ್ಲ, ಯಾವ ಪೊಲೀಸರು ಬರೋದಿಲ್ಲ, ಟ್ರಾಫಿಕ್ನವ್ರು ಬರಲ್ಲ, L&Oನವರು ಕೂಡ ಬರೋದಿಲ್ಲ. ದಯವಿಟ್ಟು ಸಂಬಂಧಪಟ್ಟವ್ರು ಗಮನಕ್ಕೆ ತಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಸರ್. ಈಗ ನಾಗವಾರ ಕಡೆಯಿಂದ ಬರೋ ಗೌರಿಬಿದನೂರು ಕಡೆ, ಚಿಕ್ಕಬಳ್ಳಾಪುರ ಕಡೆ ಬಸ್ಸುಗಳೆಲ್ಲ ಬರೋದೆಲ್ಲ ಟ್ರಾಫಿಕ್ಕು ಇದೆ, ಮೇಲೆ ಫ್ಲೋರು ಹೋಗಲ್ಲ.
ಜಾಮ್ ಆಗುತ್ತೆ. ಈ ಆರ್ ಟಿ ನಗರ ಕೂಡ ತೊಂದರೆ ಆಗುತ್ತೆ ಸರ್ ಇಲ್ಲಿ. ಸರ್ ಬೆಳಿಗ್ಗೆ 8 ಗಂಟೆಯಿಂದ 8:30ಯಿಂದ 11:30 ಟ್ರಾಫಿಕ್ ಇರುತ್ತೆ ಸರ್. ಟ್ರಾಫಿಕಲ್ಲಿ ನಮಗೆ ದುಡಿಯೋಕ್ಕಾಗಲ್ಲ ಕರೆಕ್ಟಾಗಿ, ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ. ಬಾಡಿಗೆ ಹೋಗ್ಬೇಕಂದ್ರೆ 1 ಅವರ್ ಆಗುತ್ತೆ, ಅದರಲ್ಲಿ ಅಷ್ಟೇ. ಕ್ಲಿಯರ್ ಆಗೋಕ್ಕೆ ಒಂದು 12 ಗಂಟೆ ಮೇಲೆ ಕ್ಲಿಯರ್ ಆಗುತ್ತೆ. ಬೆಳಗ್ಗೆ ಯೂಶ್ವಲ್ ಡ್ಯೂಟಿ ಮಾಡೋವಾಗ ಟ್ರಾಫಿಕ್ ಇರುತ್ತೆ, ಆ ಟೈಮಲ್ಲೇ ಬಾಡಿಗೆ 12 ಗಂಟೆ ಮೇಲೆ ಬಾಡಿಗೆ ಬೀಳಲ್ಲ ಯಾವುದು.